Hi everyone, this is me SL Kapalgudi from Shraddha Academy. In this video, I am discussing the very important account, that is profit and loss appropriation account. It may be asked in 6 marks question. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ದಿವಸ ವೆರಿ ಇಂಪಾರ್ಟೆಂಟ್ ಅಕೌಂಟ್ ಆದಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಸೆಕ್ಷನ್ ಸಿದಲ್ಲಿ 22nd ಕ್ವಶನ್ದಲ್ಲಿ ಈ ಪ್ರಾಬ್ಲಮ್ಸ್ನ ಕೇಳಿರ್ತಾನೆ. ಸೊ ಹಾಗಾದ್ರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು, ಇದನ್ನು ಯಾರು ಪ್ರಿಪೇರ್ ಮಾಡ್ತಾರೋ, ಯಾವಾಗ ಪ್ರಿಪೇರ್ ಮಾಡ್ತಾರೋ, ಯಾಕೆ ಪ್ರಿಪೇರ್ ಮಾಡ್ತಾರೋ, ಇಷ್ಟು ನಮಗೆ ಇದ್ರೊಳಗೆ ಗೊತ್ತಾಗಬೇಕು. ಈ ಅಕೌಂಟ್ ನಮಗೆ ತಿಳಿಬೇಕಂತ. ಸೊ ಹಂಗಂದ್ರೆ ಆ್ಯಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್, ಏನು ಅಕೌಂಟಿಂಗ್ ಇಯರ್ ಮುಗಿತೈತಿ, ಪಾರ್ಟ್ನರ್ಸ್ಗಳಿಗೆ ಏನು ನೆಟ್ ಪ್ರಾಫಿಟ್ ಬರ್ತೈತಿ ಫ್ರಮ್ P&Lದಿಂದ. ಸೊ ಆ ನೆಟ್ ಪ್ರಾಫಿಟನ್ನು ತೊಗೊಂಡು ಏನು ಮಾಡ್ತಾರಂದ್ರೆ ಅಪ್ರೋಪ್ರಿಯೇಟ್ ಮಾಡ್ಕೋತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾರೆ. ಹಂಗಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕಾರೆ ದೆರ್ ಈಸ್ ಎ ಸರ್ಟನ್ ಎಕ್ಸ್ಪೆನ್ಸಸ್, ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಗಳನ್ನ ಡೆಬಿಟ್ ಮಾಡಬೇಕಾಗ್ತೈತಿ, ಕೆಲವೊಂದಿಷ್ಟು ಇನ್ಕಮ್ಸ್ಗಳ್ನು ಕ್ರೆಡಿಟ್ ಮಾಡಬೇಕಾಗ್ತೈತಿ. ಸೊ ಹಂಗಾರೆ ಇಲ್ಲಿ ಎಕ್ಸ್ಪೆನ್ಸಸ್ಗಳು ಯಾವ ಡೆಬಿಟ್ ಆಗ್ತಾವಂತ ತಿಳ್ಕೊಂಡ್ರೆ ಸಾಕ, ಉಳ್ಕಿದೆಲ್ಲ ಆಟೋಮೆಟಿಕ್ಲಿ P&L ಒಳಗಾಗಿರುತ್ತೆ. ಸೊ ಹಂಗಂದ್ರೆ ಇಲ್ಲಿ ಫಸ್ಟ್ ಎಕ್ಸ್ಪೆನ್ಸಸ್ ಯಾವುದಂದ್ರೆ ಓನ್ಲಿ ರಿಲೇಟಿಂಗ್ ಟು ದಿ ಪಾರ್ಟ್ನರ್ಸ್ಗಳಿಗೆ ಅಷ್ಟು ಏನು ಎಕ್ಸ್ಪೆನ್ಸಸ್ಗಳು ಮಾಡೋದಿರ್ತೈತಿ ಅದಷ್ಟು ಅಪ್ರಾಪ್ರಿಯೇಷನ್ ಅಕೌಂಟಿಂಗ್ ಮಾಡ್ತಾರೆ. ಉಳ್ಕಿದ ಎಲ್ಲ ಎಕ್ಸ್ಪೆನ್ಸಸ್ಗಳ್ನು ಎಲ್ಲರಿ P&L ಒಳಗೆ ಮಾಡಿರ್ತಾರೆ. ಬಿಸ್ನೆಸ್ ಎಕ್ಸ್ಪೆನ್ಸಸ್, ಎಕ್ಸಾಂಪಲ್ ರೆಂಟ್ ಆಗಿರ್ಬೋದು, ಎಂಪ್ಲಾಯೀಸ್ ಸ್ಯಾಲರಿ ಆಗಿರ್ಬೋದು, ಅಥವಾ ಸೇಲ್ಸ್ಮನ್ ಕಮಿಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ ಆಗಿರ್ಬೋದು, ಎಲ್ಲ ಎಕ್ಸ್ಪೆನ್ಸಸ್ಗಳ್ನು ಇಲ್ಲಿ ಡೆಬಿಟ್ ಮಾಡ್ಕೊಂಡಿರ್ತಾರೋ. ಆ ನಂತರ ಇನ್ಕಮ್ಸ್ಗಳ್ನು ತೊಗೊಂಡಿರ್ತಾರೋ. ನೆಟ್ ಪ್ರಾಫಿಟ್ ಏನು ಬಂದಿರ್ತೈತಲ್ಲ P&L ಅದನ್ನು ಇಲ್ಲಿ ತೊಗೊಂಡ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಂಗಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಮೀನಿಂಗ್ ವೆರಿ ಸಿಂಪಲ್ ಹೇಳ್ತೈತಿ. ಇಟ್ ಈಸ್ ಮೇರ್ಲಿ ಎಕ್ಸ್ಟೆನ್ಷನ್ ಟು ದಿ P&L ಆದ ನಂತರ ಏನು ಅಕೌಂಟಿಂಗ್ ಹಾಕ್ಬೋದು ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್. ಯಾಕಂದರೆ ನಾವು ಈಗಾಗಲೇ ಅಕೌಂಟಿಂಗ್ ಪ್ರೊಸೆಸನ್ನು ಕಲಿತೀವಿ. ನಂಬರ್ 1 ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ನಾವು ಟ್ರಯಲ್ ಬ್ಯಾಲೆನ್ಸ್ ತೊಗೊಂಡು ಕಿಸಿಂದ ಟ್ರೇಡಿಂಗ್ ಆ್ಯಂಡ್ P&L ಪ್ರಿಪೇರ್ ಮಾಡ್ತೀವಿ. ಸೊ ಆದ ನಂತರ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತಿರ್ತೀವಿ ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಹಂಗಾದ್ರೆ ನಾವಿಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ಗಳು ಡೆಬಿಟ್ ಆಗ್ತಾವೆ, ಯಾವ ಇನ್ಕಮ್ಸ್ಗಳು ಕ್ರೆಡಿಟ್ ಆಗ್ತಾವಂತ ಪರ್ಫೆಕ್ಟ್ಲಿ ಗೊತ್ತಿತ್ತಂದ್ರೆ ನಾವು ಇದನ್ನು ಈಸಿಯಾಗಿ ಸಾಲ್ವ್ ಔಟ್ ಮಾಡ್ಬೋದು. ಸೊ ಹಂಗಾರೆ ನಂಬರ್ 1 ಎಕ್ಸ್ಪೆನ್ಸಸ್ ಏನಪ್ಪ ಅಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾರಿಗ್ರಿ? ಪಾರ್ಟ್ನರ್ಗಳಿಗೆ ಕ್ಯಾಪಿಟಲ್ ಮ್ಯಾಗೆ ಇಂಟ್ರೆಸ್ಟ್ ಕೊಡ್ತಿರ್ತೀವಿ. ನಂಬರ್ 2 ಸ್ಯಾಲರಿ ಆರ್ ಕಮಿಷನ್ ಟು ದಿ ಪಾರ್ಟ್ನರ್. ಸ್ಯಾಲರಿಯರ ಕೊಡ್ತಿರ್ತೀವಿ ಅಥವಾ ಕಮಿಷನರ ಕೊಡ್ತಿರ್ತೀವಿ. ಮೇಜರ್ ಎಕ್ಸ್ಪೆನ್ಸಸ್ಗಳ ಪಾರ್ಟ್ನರಿಗೆ ಕೊಡ್ದ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ. ಇದು ನಮ್ಮ ಬಿಸ್ನೆಸ್ಗೆ ಇನ್ಕಮ್, ಅದಕ್ಕೆ ಅದನ್ನು ಕ್ರೆಡಿಟ್ ತೋರಿಸ್ತಿರ್ತೀವಿ. ಇನ್ನು ರಿಮೈನಿಂಗ್ ಯಾವುದೇ ಎಕ್ಸ್ಪೆನ್ಸಸ್ ಕೊಡಲಿ, ನಾವು ಇಂಟ್ರೆಸ್ಟ್ ಆನ್ ಲೋನ್ ಕೊಡಲಿ ಅಥವಾ ಕಮಿಷನ್ ಟು ಮ್ಯಾನೇಜರ್ ಕೊಡಲಿ, ರೆಂಟ್ ಟು ಪಾರ್ಟ್ನರ್ ಕೊಡಲಿ. ಈ ಫಾರ್ ಎಕ್ಸಾಂಪಲ್ ರೆಂಟ್ ಕೊಟ್ಟಿರ್ತಾರೋ ಪಾರ್ಟ್ನರ್ಗೆ, ಅವೆಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ಗಳು. ಅವನ್ನೆಲ್ಲ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಿರ್ತೀವಿ. ಹಂಗಾರೆ ಪ್ರಾಬ್ಲಮ್ಸನ್ನು ನಾವು ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು, ಎಸ್ಪೆಷಲಿ ಇನ್ ದಿಸ್ ಇಯರ್. ಯಾಕಂತಂದ್ರೆ ಈ ಸಲ ನಮಗೆ ವೆರೈಟಿ ಆಫ್ ಕ್ವಶನ್ಸ್ಗಳು ಬರ್ತಿರ್ತಾವೆ. ಅದ್ರಾಗ ನಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಬಿಡಿಸಿದಲ್ಲ ಅವು ಮೇಜರ್ಸ್ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸಾಲ್ವ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ನಾನೀಗ ಮೊದಲ ನಮ್ಮ ಟೆಕ್ಸ್ಟ್ ಬುಕ್ ಒಳಗಿದ್ದಂಥ ಫಸ್ಟ್ ಕ್ವಶನ್ಸ್ ನಾನು ಇಲ್ಲಿ ಸಾಲ್ವ್ ಔಟ್ ಮಾಡ್ತೀನಿ. ದೆರ್ ಇಸ್ ಎ ಒನ್ ಪ್ರಾಬ್ಲಮ್ ಆನ್ ಯುವರ್ ನ್ಯೂ ಟೆಕ್ಸ್ಟ್ ಬುಕ್ ಪ್ರಿಂಟೆಡ್ ಇನ್ ದೇರ್ 2024, ದಟ್ ಈಸ್ ಇಲ್ಯುಸ್ಟ್ರೇಷನ್ 4. ಇಲ್ಯುಸ್ಟ್ರೇಷನ್ 4 ಒಳಗೆ ಒಂದು ಕ್ವಶನ್ ಐತಿ, ಒಂದು ಪ್ರಾಬ್ಲಮ್ ಐತಿ. ಸೊ ಪ್ರಾಬ್ಲಮ್ ಏನೈತೆ ಅಂದ್ರೆ, ಅಮಿತ್ ಆ್ಯಂಡ್ ಬಬುಲ್ ಆರ್ ದಿ ಪಾರ್ಟ್ನರ್ಸ್. ಅಮಿತ ಮತ್ತು ಬಬುಲ್ ಐಬರ್ ಮಂದಿ ಪಾರ್ಟ್ನರ್ಸ್ ಅದಾರು. ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ ಆಫ್ 3:2 ಅದಾರು. ಅವ್ರ ರೇಷೋಗಳು 3:2 ಐತಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಟನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿತ್ ಕ್ಯಾಪಿಟಲ್ 50,000 ಆ್ಯಂಡ್ 30,000 ನಮಗೆ ಕ್ಯಾಪಿಟಲ್ಸ್ಗಳು ಬೇಕು ಫಾರ್ ಕ್ಯಾಲ್ಕುಲೇಷನ್ ಆಫ್ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ 6%. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ 6% ಅಗ್ರೀಡ್ ಮಾಡ್ಯಾರು. ಇನ್ ಕೇಸ್ ಆಫ್ ದೇರ್ ಇಸ್ ನೋ ಅಗ್ರಿಮೆಂಟ್ ಆರ್ ಇನ್ ದ ಅಬ್ಸೆನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್ ದೇರ್ ಈಸ್ ನೋ ಎನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಲೌಡ್. ಯಾವುದೇ ಥರನಾದಾಗೆ ಕೊಡಂಗಿಲ್ಲ. ಅಕಸ್ಮಾತ್ ಏನ್ರಿ ಅಬ್ಸೆಂಟ್ ಇತ್ತಂದ್ರೆ ದೇರ್ ಈಸ್ ನೋ ಎನಿ ಅಗ್ರಿಮೆಂಟ್ ಇತ್ತದ. ನೆಕ್ಸ್ಟ್ ಬಬೂಲ್ ಟು ಬಿ ಅಲೌಡ್ ಆ್ಯನ್ಯುವಲ್ ಸ್ಯಾಲ್ರಿ 2,500. ಅವಾಗ ನಾವು ಆ್ಯನ್ಯುವಲ್ ಸ್ಯಾಲ್ರಿ 2,500 ಕೊಟ್ಟಿದ್ದು. ಮಂತ್ಲಿ ಆಗಿತ್ತಂದ್ರೆ ಇಂಟು 12 ಮಾಡಬೇಕು. ಕೀಪ್ ಇನ್ ಮೈಂಡ್
ನೆಕ್ಸ್ಟ್ ಮ್ಯಾನೇಜರ್ ಅಲೌಡ್ ಕಮಿಷನ್ ₹5,000. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಇಲ್ಲಿ ಮ್ಯಾನೇಜರ್ ಕಮಿಷನ್ ಕೊಟ್ಟು ದಿಸ್ ಇಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಹಂಗಾದ್ರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆನ ಬುಕ್ ಮಾಡಬೇಕು, ಇದನ್ನು ಅಪ್ರಾಪ್ರೇಷನ್ ಅಕೌಂಟಿಗೆ ತೊಗೋಬಾರ್ದು. ನೆಕ್ಸ್ಟ್ ಹ್ಯಾಸ್ ಆಲ್ಸೋ ಗಿವನ್ ಎ ಲೋನ್ ಕೊಟ್ಟಾನು, ಅಡ್ವಾನ್ಸ್ ಕೊಟ್ಟಾನು. ಯಾರಂದ್ರೆ ಪಾರ್ಟ್ನರ್ ಇದ್ದವ ಫರ್ಮಿಗೆ ಕೊಟ್ಟಾನು ಆನ್ 1st April 2019, 2019 1st April ಕೊಟ್ಟಾನು ₹50,000. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಅಡ್ವಾನ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ನಮಗೆ ಫಸ್ಟ್ ಏನು ಬೇಕಂತಂದ್ರೆ ಯಾವಾಗ ಕೊಟ್ಟಾನ ಡೇಟ್ ಬೇಕು. ಯಾಕಂತಂದ್ರೆ 1st April ಕೊಟ್ಟಿದ್ದ, ನಾವು 31st March ಆಫ್ ದ ನೆಕ್ಸ್ಟ್ ಇಯರ್ ಹಾಕ್ತಿರ್ತೀವಿ. ಸೊ 1 ಇಯರ್ದೆಲ್ಲ ಕೊಡ್ಬೇಕು. ಅಕಸ್ಮಾತ್ ಮಿಡಲ್ ಆಫ್ ದ ಇಯರ್ ಕೊಟ್ಟಿದ್ದ, 1/10 ಕೊಟ್ಟಿದ್ದ, 1/7 ಕೊಟ್ಟಿದ್ದ, ಅವಾಗ ಲೋನ್ಸ ಟೋಟಲಿ ಚೇಂಜ್ ಆಗ್ತಿತ್ತು. ಸೊ ಅದಕ್ಕೆ ಲೋನ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಹಿಯರ್ ದ ಫರ್ಮ್ ವಿದೌಟ್ ಎನಿ ಅಗ್ರಿಮೆಂಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ನಾವು ಈಗಾಗಲೇ 5 ಪ್ರೊವಿಷನ್ಸ್ಗಳು ನೋಡಿದ್ದು. ಇನ್ ದ ಅಬ್ಸೆನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್ ದೆರ್ ಈಸ್ ಎ 5 ಪ್ರೊವಿಷನ್ಸ್. ನಂಬರ್ 1 ಈಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್. ಅವಾಗ ನಾವು ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತು, ಏನೂ ಅಗ್ರಿಮೆಂಟ್ ಇರಲಿಲ್ಲ, ದೆರ್ ಇಸ್ ನೋ ಎನಿ ಶೇರಿಂಗ್ ರೇಷಿಯೋ ಇರಲಿಲ್ಲ ಅಂದ್ರೆ. ನಂಬರ್ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನ್ರಿ ಡೀಡ್ ಇರಲಿಲ್ಲ ಅಂದ್ರೆ ನಾಟ್ ಅಲೌಡ್, ನಾವೇನು ಕೊಡೋಂಗಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ದೆರ್ ಇಸ್ ನೋ ಎನಿ ಚಾರ್ಜ್ ಆನ್ ದಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಆರ್ ಅಡ್ವಾನ್ಸ್ ಅಟ್ ಲೀಸ್ಟ್ 6% ಈಸ್ ಟು ಬಿ ಅಲೌಡ್. ಸೊ ಹಂಗಾದ್ರೆ ಇಲ್ಲಿ ಅಗ್ರಿಮೆಂಟ್ ಇಲ್ಲ ಅಂದ್ರೆ ನಾವು 6% ಮ್ಯಾಗ ಕ್ಯಾಲ್ಕುಲೇಷನ್ ಮಾಡಬೇಕು. ಅಕಸ್ಮಾತ್ ಅವ ಅಗ್ರೀಡ್ ಅಮೌಂಟ್ ಕೊಟ್ಟಿದ್ದ, 10% ಕೊಟ್ಟಿದ್ದ, 5% ಕೊಟ್ಟಿದ್ದ, 4% ಕೊಟ್ಟಿದ್ದ ಅಂದ್ರೆ ಅವನ ಪ್ರಕಾರ ಮಾಡಬೇಕು. ಇಲ್ಲಿ ಅವ ವಿದೌಟ್ ಎನಿ ಅಗ್ರಿಮೆಂಟ್ ಅದಾನಂತಂದ್ರೆ ನಾವು 6% ಚಾರ್ಜ್ ಮಾಡಬೇಕು. ಯಾಕಂದ್ರೆ ನಾವು ಅಲ್ಲಿ ಪ್ರೊವಿಷನ್ಸ್ನು ನಾವು ಅಲರ್ಟ್ ಇರಬೇಕು, ಇಂಥ ಪ್ರಾಬ್ಲಮ್ಸ್ಗಳು ಸಾಲ್ವ್ ಔಟ್ ಮಾಡಬೇಕು. ನೆಕ್ಸ್ಟ್ ಡ್ಯೂರಿಂಗ್ ದ ಇಯರ್ 2019-20 ದ ಪ್ರಾಫಿಟ್ ಅರ್ನ್ ₹22,250. ಇಲ್ಲಿ ₹22,250 ಪ್ರಾಫಿಟ್ ಆಗೈತಿ. ಆದರೆ ಈ ಪ್ರಾಫಿಟ್ ಎಲ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್ನಾಗ ಇನ್ನೂ ಸರ್ಟನ್ ಎಕ್ಸ್ಪೆನ್ಸಸ್ಗಳನ್ನ ಮೈನಸ್ ಮಾಡ್ಕೋಬೇಕಿದ್ರಾಗ. ಯಾಕಂತಂದ್ರೆ ಇಲ್ಲಿ ನೋಡ್ರಿ ಏನು ಕೊಟ್ಟಾನೋ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಾನ. ಇಂಟ್ರೆಸ್ಟ್ ಆನ್ ಲೋನ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಹಂಗಾದ್ರೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬುಕ್ ಮಾಡಬೇಕು ವಿನಃ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟಿಗೆ ಡೆಬಿಟ್ ಮಾಡಬಾರ್ದು. ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಇಲ್ಲಿ ಮ್ಯಾನೇಜರ್ ಕಮಿಷನ್ ಇತ್ತು. ಮ್ಯಾನೇಜರ್ ಕಮಿಷನ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದನ್ನು ನಾವು ಎಲ್ಲಿ ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮಾಡಬೇಕು, ಅಪ್ರಾಪ್ರೇಷನ್ ಅಕೌಂಟಿಗೆ ಮಾಡಬಾರ್ದು. ಸೊ ನಾವು ಇಲ್ಲಿ ಒಟ್ಟಾಗಿ ಏನು ತಿಳ್ಕೊಬೇಕಂತಂದ್ರೆ ಓನ್ಲಿ ಫ್ಯೂ ಎಕ್ಸ್ಪೆನ್ಸಸ್ಗಳನ್ನ ಡೆಬಿಟ್ ಆಗಿ ಕ್ರೆಡಿಟ್ ಮಾಡೋದು ಬಿಟ್ಟರೆ ಪಿ ಆ್ಯಂಡ್ ಎಲ್ ಅಪ್ರಾಪ್ರೇಷನ್ ಅಕೌಂಟಿಗೆ, ಉಳ್ಕಿದೆಲ್ಲ ಪಿ ಆ್ಯಂಡ್ ಎಲ್ಗೆ ಮಾಡಬೇಕು. ಯಾಕಂತಂದರೆ ಇಲ್ಲಿ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಂದ, ಸ್ಯಾಲರಿ ಆರ್ ಕಮಿಷನ್ ಟು ಪಾರ್ಟ್ನರ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ, ಇವನು ಬಿಟ್ಟು ಏನೋ ಕೊಡಲಿ ನಾವು ಎಕ್ಸ್ಪೆನ್ಸಸ್ಗಳನ್ನ ಇನ್ಕಮ್ಸ್ಗಳನ್ನ ಅಕೌಂಟಿಗೆ ಬುಕ್ ಮಾಡ್ಕೊಂಡ ಅಲ್ಲಿ ನೆಟ್ ಪ್ರಾಫಿಟ್ ತಗೊಂಡ ನಂತರ ನಾವು ಅಪ್ರಾಪ್ರೇಷನ್ ಅಕೌಂಟಿಗೆ ನೆಟ್ ಪ್ರಾಫಿಟ್ ಕೊಟ್ಟ ಎಕ್ಸ್ಪೆನ್ಸಸ್ಗಳನ್ನ ಡೆಬಿಟ, ಇನ್ಕಮ್ಸ್ಗಳನ್ನ ಕ್ರೆಡಿಟ್ ಮಾಡಿ ನೆಟ್ ಪ್ರಾಫಿಟ್ ತೆಗೆದದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಅದಕ್ಕಾಗಿ ದಿಸ್ ಇಸ್ ದ ಒನ್ ಡಿಫ್ರೆಂಟ್ ಪ್ರಾಬ್ಲಮ್ ಗಿವನ್ ಇನ್ ದಿ ಯುವರ್ ಟೆಕ್ಸ್ಟ್ ಬುಕ್. ಸೊ ಇಲ್ಲಿ ತನಕ ಯಾವ ಕ್ವಶನ್ ಪೇಪರ್ ಒಳಗೂ ಇಂಥ ಪ್ರಾಬ್ಲಮ್ಸ್ ಬಂದಿಲ್ಲ, ಬಟ್ ಇನ್ ಫ್ಯೂಚರ್ ಒಳಗೆ ಬರೋ ಚಾನ್ಸಸ್ ಜಾಸ್ತಿ ಐತಿ. ಅದಕ್ಕಾಗಿ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಔಟ್ ಮಾಡತ್ತೇನೆ. ಸೊ ಹಂಗಾದ್ರೆ ನಾನು ಯಾವ ರೀತಿಯಾಗಿ ಸಾಲ್ವ್ ಔಟ್ ಮಾಡ್ತೇನೆ ಅನ್ನೋದನ್ನು ನೋಡ್ಕೋತೇವೆ. ಈ ಪ್ರಾಬ್ಲಮ್ ಬಿಡಿಸೋಕ್ಕಿಂತ ಮುಂಚೆ ದೆರ್ ಈಸ್ ಎ ಒನ್ ಸ್ಮಾಲ್ ಅನೌನ್ಸ್ಮೆಂಟ್, ದಟ್ ಈಸ್ ಆನ್ಲೈನ್ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಆನ್ಲೈನ್ ಕ್ಲಾಸ್ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಯಾರು ನನ್ನ ಆನ್ಲೈನ್ ಕ್ಲಾಸ್ನ ಜಾಯ್ನ್ ಆಗ್ತಾರೆ ಆ ವಿದ್ಯಾರ್ಥಿ ಆ ಜಿಲ್ಲೆಗೆ ಪ್ರಥಮವಾಗಿರಬೇಕು. ಸೊ ಆ ರೀತಿಯಾದಂಥ ನಾನು ವೆರೈಟಿ ಆಫ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಔಟ್ ಮಾಡ್ತೀನಿ. ಅದರ ಜೊತೆಗೆ ಈ ಬಿಸ್ನೆಸ್ ಸ್ಟಡಿ, ಎಕನಾಮಿಕ್ಸ್ದಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳನ್ನು ನಾನು ನಿಮ್ಗೆ ವಾಟ್ಸಪ್ ಮುಖಾಂತರ ಕೂಡ ತಲುಪಿಸ್ತೀನಿ. ಸೊ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ, ನಿಮ್ಮ ಅಕ್ಕಪಕ್ಕದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನೀವು ನಮ್ಮ ಕ್ಲಾಸ್ ಬಗ್ಗೆ ತಿಳಿ ಹೇಳಿ. ಸೊ ದಯವಿಟ್ಟು ಪ್ರತಿಯೊಬ್ಬರನ್ನ ಜಾಯಿನ್ ಮಾಡಿಸಿ. ಅದರಲ್ಲಿ ಎಸ್ಪೆಷಲಿ ಇನ್ PUC ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯಿನ್ ಮಾಡಿಸಿದಂದ್ರೆ ಸೊ ನಾನು ಅತಿ ಹೆಚ್ಚು ಎಫರ್ಟ್ ಮಾಡಿ ನಿಮ್ಮ ಒಂದು ಏನು ಸ್ಕೋರ್ ಏನು ಮಾಡೋರದಿರಿ ಅವ್ರಿಗೆ ನಾನು ಹೆಚ್ಚಿಗೆ ಸಪೋರ್ಟನ್ನು ಮಾಡಿ ಈ ವರ್ಷ ಅಂದರೆ ಅಕಾಡೆಮಿಕ್ ಇಯರ್ 2024-25ದಲ್ಲಿ ನೀವೇ ಏನಾಗಿರ್ಬೇಕಂತಂದ್ರೆ ಫಸ್ಟ್ ರ್ಯಾಂಕ್ ಇರಬೇಕು ಅನ್ನೋದೇ ನನ್ನ ಈ ಮುಖ್ಯ ಉದ್ದೇಶ. ಸೊ ದಯವಿಟ್ಟು ಎಲ್ಲರೂ ಈ ಅನೌನ್ಸ್ಮೆಂಟನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಿಳಿಸಿ. ಥ್ಯಾಂಕ್ ಯು.
ಈ ಪ್ರಾಬ್ಲಮ್ ಯಾವ ರೀತಿಯಾಗಿ ಸಾಲ್ವ್ ಔಟ್ ಮಾಡೋದಂದ್ರೆ ಫಸ್ಟ್ ನಾವು ನೆಟ್ ಪ್ರಾಫಿಟನ್ನು ಐಡೆಂಟಿಫೈ ಮಾಡೋದ ಕ್ವಶನ್ ಪೇಪರ್ ನೆಟ್ ಪ್ರಾಫಿಟ್ 22,250 ಐತಿ. ಸೊ ಹಂಗಾರೆ ಈ 22,250 ಒಳಗೆ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಗಳು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಆಗುವುದವು. ಸೊ ಹಂಗಾರೆ ಅವು ಯಾವಪ್ಪ ಅಂತಂದ್ರೆ ನಂಬರ್ 1 ಕಮಿಷನ್ ಟು ಮ್ಯಾನೇಜರ್ ಕಮಿಷನ್ ಐತಿ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೋರಿಸ್ಬೇಕು. ಯಾಕಂದ್ರೆ ದಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಒಂದು ವೇಳೆ ಕಮಿಷನ್ ಟು ಪಾರ್ಟ್ನರ್ ಇತ್ತು ಮತ್ತು ಅಗೇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಲೋನ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಕೊಟ್ಟಾನೋ 50,000 ಪಾರ್ಟ್ನರ್ ಇದ್ದಾವ ಫರ್ಮಿಗೆ ಅಡ್ವಾನ್ಸ್ ಕೊಡ್ತಿರ್ತಾನೋ, ಫರ್ಮ್ ಇದ್ದಿದ್ದ ಅದ್ರ ಮ್ಯಾಗ ಇಂಟ್ರೆಸ್ಟ್ ಕೊಡ್ತಿರ್ತೈತಿ. ಸೊ ಅದಕ್ಕೆ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಹಂಗಾರೆ ಇಲ್ಲಿ 50,000 ಇಂಟು 6% ಯಾಕೆ ಮಾಡಿ ಅಂತಂದ್ರೆ ಇಲ್ಲಿ ದೆರ್ ಈಸ್ ನೋ ಎನಿ ಅಗ್ರಿಮೆಂಟ್ ಇಲ್ಲಿ. ಸೊ ಆ್ಯಸ್ ಪರ್ ದ ಪ್ರೊವಿಷನ್ಸ್ ದೇರ್ ಆರ್ 5 ಪ್ರೊವಿಷನ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇದ್ದಾಗ ಅಟ್ಲೀಸ್ಟ್ 6% ಕೊಡಬೇಕು. ಹಂಗಾರೆ 6/100 ಮಾಡಿ. ನೆಕ್ಸ್ಟ್ ಇನ್ನು ದ ಡೇಟ್ ಆಫ್ ದ ಲೋನ್ ಆರ್ ಅಡ್ವಾನ್ಸ್ ಎಷ್ಟು ಕೊಟ್ಟ ಅಂದ್ರೆ 1 ಏಪ್ರಿಲ್ 2019 ಕೊಟ್ಟ ನಾವು. ಸೊ ಹಂಗಾರೆ ಹೋಲ್ ಇಯರ್ದು ನಾನು ಕೊಡಬೇಕು. ಯಾಕಂದ್ರೆ ನಾನು ಅಪ್ರಾಪ್ರೇಷನ್ ಅಕೌಂಟ್ ಯಾವಾಗ ಮಾಡತ್ತಾನೆ ಅಂದ್ರೆ 31/3/2020 ಮಾಡತ್ತಾನೆ ಅಂತಂದ್ರೆ 1 ಇಯರ್ದೆಲ್ಲ ನಾನು ಇಂಟ್ರೆಸ್ಟ್ ಕೊಡಬೇಕು. ಅಕಸ್ಮಾತ್ 1/10 ಕೊಟ್ಟಿದ್ದ 6 ಮಂತ್, ಅಕಸ್ಮಾತ್ 1 ಜನವರಿ 2020 ಕೊಟ್ಟಿದ್ದಂದ್ರೆ 3 ಮಂತ್ಸ್. ಅಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಲೋನ್ ಕೊಟ್ಟಿರ್ತಾನೋ ಅದ್ರ ಮ್ಯಾಗ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಇಂಟ್ರೆಸ್ಟ್ ಆನ್ ಲೋನ್. ಹಾಗಾದ್ರೆ ಎಷ್ಟು ಆತಂದ್ರೆ ಅದ 3,000 ಆಗ್ತೈತಿ. ಸೊ ಹಂಗಾರೆ ನಮ್ಮ ಕಡೆ ನೆಟ್ ಪ್ರಾಫಿಟ್ 22,250 ಇತ್ತು. 8,000 ಎಕ್ಸ್ಪೆನ್ಸಸ್ಗಳು ನಾನು ಮೈನಸ್ ಮಾಡ್ತೀನಿ. ಸೊ 8,000 ಎಕ್ಸ್ಪೆನ್ಸಸ್ಗಳು ಮಾಡಿನಿ ಅಂತಂದ್ರೆ ನೆಟ್ ಪ್ರಾಫಿಟ್ ಎಷ್ಟು ಬರ್ತೈತೆ ಅಂದ್ರೆ 14,250 ಬರ್ತೈತೆ. ಸೊ ಅದನ್ನು ನಾನು ಈ ರೀತಿ ನೀವು ಕೇಳ್ಬೋದು, ಸರ್ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕ್ಬೇಕನ್ನಂತ ಎಕ್ಸಾಮ್ ಅಂದ್ರೆ ನೋ, ನೀವು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ದಿಸ್ ಈಸ್ ಎ ವರ್ಕಿಂಗ್ ನೋಟ್. ನೀವು ಹಿಂಗೂ ಹಾಕ್ಬೋದು, ಬೇಡ ಅಂತಂದ್ರೆ ಇಲ್ಲೇ ತೋರಿಸ್ಬೋದು. ನಾವು ಏನ 22,250 ಮೈನಸ್ 5,000 ಕಮಿಷನ್ ಮೈನಸ್ 3,000 ಇಂಟ್ರೆಸ್ಟ್, ಇದನ್ನು ಇಲ್ಲೇ ತೋರಿಸಿನೂ ನಾನು ಡೈರೆಕ್ಟ್ 14,250ನ ಡೈರೆಕ್ಟ್ ಇಟ್ಕೊಂಡ ಅಪ್ರಾಪ್ರೇಷನ್ ಅಕೌಂಟನ್ನು ಮಾಡ್ಬೋದು. ಜಸ್ಟ್ ನಿಮಗೆ ಐಡಿಯಾ ಬರಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಏನು ಇಫೆಕ್ಟ್ ಆಗತ್ತವ ಅನ್ನೋದನ್ನು ತೋರ್ಸಕ್ಕೆ ನಾನು ಜಸ್ಟ್ ಇದೊಂದು ಸ್ಮಾಲ್ ಅಕೌಂಟ್ ಹಾಕಿ ತೋರಿಸಿದ್ದೇನೆ ಅಷ್ಟೇ. ಸೊ ಹಂಗಾರೆ ನಾನು ಫಸ್ಟಿಗೆ ಏನು ಮಾಡ್ತೇನೆ ಅಂದ್ರೆ ಪ್ರಾಫಿಟ್ ತೊಗೊಂಡೆ ಅಂದ್ರೆ ಫಸ್ಟ್ ಇಂಟ್ರೆಸ್ಟ್, ಇಲ್ಲಿ ಡೆಬಿಟ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಪಾರ್ಟ್ನರ್ದಿಲ್ಲಿ ಕ್ಯಾಪಿಟಲ್ ಐತಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅವ್ನು ಕೊಟ್ಟಿರ್ತಾನು 6% ಕೊಟ್ಟಾನು. ಕೊಟ್ಟಿರ್ಕಿಲ್ಲ ಅಂದರೆ ಏನು ಮಾಡೋದ್ರಿ ಸರ್, ಕೊಟ್ಟಿರ್ಕಿಲ್ಲ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಲ್ಲ. ಯಾಕಂದರೆ ಇನ್ ಅಬ್ಸೆನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್ 5 ಪ್ರಾವಿಷನ್ಸ್ ಒಳಗೆ ಏನು ಹೇಳ್ತೈತೆ ಅಂದ್ರೆ ನೋ ಇಂಟ್ರೆಸ್ಟ್ ಅಲೌಡ್ ಆನ್ ದಿ ಕ್ಯಾಪಿಟಲ್ ಅಂತೇಳಿ ಕ್ಲಿಯರ್ಲಿ ಹೇಳ್ತೈತಿ. ಸೊ ಹೀಗಾಗಿ ನಾವು ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಸಿಂಪ್ಲಿ ನಾವು ನೋಟ್ ಒಳಗೆ ಬರಿಬೇಕು. ಏನಂತಂದ್ರೆ ಆ್ಯಸ್ ಪರ್ ದಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಥವಾ ಆ್ಯಸ್ ಪರ್ ದಿ provisions of the partnership act clearly stated that in case of the absence of the partnership deed there is no any interest allowed on the capital ಅಂತೇಳಿ ಕ್ಲಿಯರ್ ಆಗಿ ಬರಿಬೇಕು. ಯಾಕಂದ್ರೆ ವರ್ಕಿಂಗ್ ನೋಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಅಕೌಂಟಿಂಗ್. ಸೊ ಹಂಗಾರೆ ನೆಕ್ಸ್ಟ್ ಅಮಿತ್ 50,000 ಇಂಟು 6/100 ಅಂತಂದ್ರೆ 3,000 ಏನಾಗ್ತೈತೆ ಅಂದ್ರೆ 1 ಇಯರ್ದ ಇಂಟ್ರೆಸ್ಟ್ ಸಿಗ್ತೈತಿ. ಅದೇ ಥರ ಬಬುಲ್ 30,000 ತಂದನು ಇಂಟು 6% ಅಂದ್ರೆ 1,800 ಇಂಟ್ರೆಸ್ಟ್ ಬರ್ತೈತಿ. ಇಬ್ಬರದು ಕೂಡಿಸಿದ್ರೆ 4,800 ಏನಾಗ್ತಿದೆ ಟೋಟಲ್ ಇಂಟ್ರೆಸ್ಟ್ ಆಯ್ತು. ಅದನ್ನು ನಾವು ಅಪ್ರಾಪ್ರೇಷನ್ ಅಕೌಂಟಿಗೆ ಡೆಬಿಟ್ ಮಾಡತ್ತೆ. ಇನ್ನು ನೆಕ್ಸ್ಟ್ ಎರಡನೇದು ಏನೈತೆ ಅಂದ್ರೆ ಬಬುಲ್ ಸ್ಯಾಲ್ರಿ ಐತಿ. ಸೊ ಬಬುಲ್ ಸ್ಯಾಲ್ರಿ 2,500 ಐತಿ. ಆ್ಯನ್ಯುವಲ್ ಐತಿ, ಮಂತ್ಲಿ ಇದ್ದಿತ್ತಂದ್ರೆ ಇಂಟು 12 ಮಾಡ್ಬೇಕು. ಸೊ ಆ್ಯನ್ಯುವಲ್ ಇತ್ತಂದ್ರೆ ಡೈರೆಕ್ಟ್ ಕೊಡ್ಬೇಕು. ಸಿಮಿಲರ್ಲಿ ಕಮಿಷನ್ಗಳು ಹಂಗೆ, ಕಮಿಷನ್ ಆ್ಯನ್ಯುವಲ್ ಇತ್ತು ಡೈರೆಕ್ಟ್ ತೊಗೋಬೇಕು. ಮಂತ್ ಇತ್ತಂತಂದ್ರೆ ಅದು ಪಾರ್ಟ್ನರ್ ಕಮಿಷನ್ ಟು ದಿ ಪಾರ್ಟ್ನರನ್ನ ಇರಬೇಕು. ಮತ್ತು ಸೇಲ್ಸ್ಮನ್ನ ಮ್ಯಾನೇಜರ ಇವ್ರಿದ್ರೆ ತೊಗೋಬಾರ್ದು. ಸೊ ಅದು ಆ್ಯಕ್ಟಿವ್ ಪಾರ್ಟ್ನರ್ ಕಮಿಷನ್ ಇತ್ತಂದ್ರೆ ಅವ್ನು ಹೇಳಿರ್ತಾನೆ ನಾವು ಕಮಿಷನ್ ಟು ಮ್ಯಾನೇಜಿಂಗ್ ಪಾರ್ಟ್ನರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಮಿಷನ್ ಟು ಮ್ಯಾನೇಜಿಂಗ್ ಪಾರ್ಟ್ನರ್ ಇದ್ದಂದ್ರೆ ಹೀ ಈಸ್ ಎ ಆ್ಯಕ್ಟಿವ್ ಪಾರ್ಟ್ನರ್. ಮತ್ತು ಅವನು ನಾವು ಇಲ್ಲಿ ಕೊಡ್ಬೇಕು. ಇಲ್ಲಿ ಪಾರ್ಟ್ನರ್ ಹೆಸರು ಬರಲಿಲ್ಲ, ನಾವು ಸಿಂಪ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೋರಿಸ್ಬೇಕು. ಇಲ್ಲಿ ಅಪ್ರಾಪ್ರೇಷನ್ ಅಕೌಂಟಿಗೆ ಯಾವುದೇ ಎಕ್ಸ್ಪೆನ್ಸ್ಗಳನ್ನ ಡೆಬಿಟ್ ಮಾಡಬಾರ್ದು. ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಈ ಸ್ಯಾಲರಿ ಕೊಟ್ಟು 2,500 ಎರಡು ಎಕ್ಸ್ಪೆನ್ಸಸ್ಗಳಾಯ್ತು. ಸೊ ನೆಟ್ ಪ್ರಾಫಿಟ್ ನಮಗೆ 14,250 ಬಂದೈತಿ. ಹೆಂಗಂದ್ರೆ 22,250 ಒಳಗೆ ಇವು ಎರಡು ಎಕ್ಸ್ಪೆನ್ಸಸ್ಗಳನ್ನ ಮೈನಸ್ ಮಾಡಿದ್ದು. ಸೊ 14,250 ಬತ್ತು. ಸೊ ಹಂಗಾರೆ ಕ್ರೆಡಿಟ್ ಸೈಡ್ ಹೆಚ್ಚಾಯ್ತು, ಡೆಬಿಟ್ ಸೈಡ್ ಕಡಿಮೆ ಆತಂದ್ರೆ ಅಲ್ಲಿ
ನೆಟ್ ಪ್ರಾಫಿಟ್ ಬತ್ತು. ಸೊ ನೆಕ್ಸ್ಟ್ ಈ 6,950ನ ಅಕಾರ್ಡಿಂಗ್ ದೇರ್ ಸೇರಿಂಗ್ ರೇಷೋ 3:2 ಐತೆ, ಅಂದರೆ 3/5 2/5 ಇಲ್ಲಿ ನಾವು ಮಲ್ಟಿಫೈ ಮಾಡಿದಾಗ ಅದನ್ನು ಶೇರ್ ಮಾಡಿದಾಗ ಎಷ್ಟು ಬರ್ತೈತೆ ಅಂದ್ರೆ 4,170 ಅಮಿತ್ಗೆ ಬರ್ತೈತಿ, 2,780 ಯಾರಿಗೆ ಬಬುಲ್ಗೆ ಬರ್ತೈತಿ. ಸೊ ಇವ್ನ ಎರಡೂ ಕೂಡಿಸಿ ನೋಡ್ರೆ 6,950ಗೆ ಮ್ಯಾಚ್ ಆಗ್ಬೇಕು. ಸರ್ ಒಂದು ವೇಳೆ ಏನಾದರೂ ಅಲ್ಲಿ ಶೇರಿಂಗ್ ಪ್ರಾಫಿಟ್ ರೇಷೋ ಕೊಟ್ಟಿರ್ಕಿಲ್ಲ ಅಂದ್ರೆ ಅವಾಗ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಆ್ಯಸ್ ಪರ್ ದಿ ಪ್ರೊವಿಷನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಕೋಬೇಕಂದ್ರೆ ಪ್ರತಿಯೊಂದೂ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡಿ ನಾವು ಈ ಥರ ಪ್ರಾಬ್ಲಮ್ಸ್ ಬಿಡಿಸಿದ್ದು ಅಂತಂದರೆ ಈಸಿಲಿ 6 ಮಾರ್ಕ್ಸ್ ಆರಾಮ್ ಕೊಡ್ತಾನೋ. ಸೊ ಹಿಂಗಾಗಿ ನಾವು ಪ್ರತಿಯೊಂದು ಪ್ರಾಬ್ಲಮ್ಸನ್ನು ಆ್ಯಸ್ ಪರ್ ದಿ ಟೆಕ್ಸ್ಟ್ ಬುಕ್, ಆ್ಯಸ್ ಪರ್ ದಿ ಕ್ಯೂ ಬ್ಯಾಂಕ್, ಆ್ಯಸ್ ಪರ್ ದಿ ಮಾಡೆಲ್ ಕ್ವಶನ್ ಪೇಪರ್ ಇವನ್ನೆಲ್ಲ ತೊಗೊಂಡು ಕಿಸಿಂದ ಕ್ವಶನ್ ಪೇಪರ್ ಲಾಸ್ಟ್ 10 ಇಯರ್ಸ್ ತೊಗೊಂಡು ಕಿಸಿಂದವ ಪ್ರಿಪ್ರೇಷನ್ ಮಾಡ್ರೆ ನಮ್ಗೆ ಔಟ್ ಆಫ್ 80 ಈಸಿಲಿ ನಮ್ಗೆ ಸಿಗುತ್ತೈತಿ ಆ್ಯನ್ಯುವಲ್ ಎಕ್ಸಾಮ್ದು. ಸೊ ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ವಿಡಿಯೋಸನ್ನ ಈ ಥರ ಯಾವಾದರೂ ಪ್ರಾಬ್ಲಮ್ಸ್ಗಳ ಹೊಸದಾಗಿ ಪ್ರಾಬ್ಲಮ್ಸ್ ಕಂಡು ಅಂತಂದ್ರೆ ನಾನು ಇಮಿಡಿಯೇಟ್ಲಿ ಅವನ್ನ ಸಾಲ್ವ್ ಔಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.